ಇವತ್ತಿಗೆ 19ನೇ ದಿನ ಯುದ್ಧ ಶುರುವಾಗಿದೆ. ಕ್ಷಿಪಣಿಗಳ ಹಾರಾಟ, ಡ್ರೋನ್ಗಳ ಹಾರಾಟ, ಅಮೇರಿಕ ಇಸ್ರೇಲಿನ ಅತ್ಯಾಧುನಿಕ ಕ್ಷಿಪಣಿಗಳ ದಾಳಿ ಮುಂದುವರೆದಿದೆ. ಇರಾನಿನ ಒಬ್ಬೊಬ್ಬ ನಾಯಕನನ್ನು ಹುಡುಕಿ ಆತನ ಜಾಗವನ್ನು ಪತ್ತೆ ಹಚ್ಚಿ ಹೊಡಿತಾ ಇದ್ದಾರೆ ಇಸ್ರೇಲ್ನವರು, ಅಮೇರಿಕದವರು. ಸಿಟ್ಟು ತಾಳಿಕೊಳ್ಳೋದಕ್ಕಾಗದೆ ಇವತ್ತು ಇರಾನ್ ಇಸ್ರೇಲಿನ ಪ್ರಮುಖ ನಗರ ಟೆಲ್ ಅವೀವ್ ಮೇಲೆ ಮತ್ತೊಮ್ಮೆ ಕ್ಲಸ್ಟರ್ ಬಾಂಬ್ ದಾಳಿ ಮಾಡಿತು. ಕ್ಲಸ್ಟರ್ ಬಾಂಬ್ ದಾಳಿ, ಅದರ ಜೊತೆಗೆ ದುಬೈ ಮೇಲಿನ ದಾಳಿಗಳು ಮುಂದುವರೆದು. ನೋಡಿ, ಅಲ್ಲಿ ಆಕಾಶದಲ್ಲಿ, ನಮ್ಮ ಆಕಾಶದಲ್ಲಿ ಏನಾದ್ರು ಕಾಣಿಸಿದರೆ ನಕ್ಷತ್ರಗಳು ಹೋಗ್ತಾ ಇದ್ದಾವೆ ಅನ್ಕೋತೀವಿ ನಾವು. ಅಲ್ಲಿ ಕ್ಲಸ್ಟರ್ ಬಾಂಬ್ ಬಂದವು ಅಂತ. ಕ್ಲಸ್ಟರ್ ಬಾಂಬ್ಗಳಿಗೆ ಗುರಿ, ದಿಕ್ಕು, ದೆಸೆ ಏನಿರೋದಿಲ್ಲ, ಬೆದ್ದಲ್ಲೆಲ್ಲ ಬ್ಲಾಸ್ಟ್ ಆಗ್ತಾವೆ. 2008ರಲ್ಲಿ ಈ ಮಾದರಿಯ ಬಾಂಬ್ಗಳನ್ನು ಬಳಸಬಾರದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಣಯ ಆಗಿದೆ. ಯುದ್ಧದ ಸಂದರ್ಭದಲ್ಲಿ ಯಾವ ನಿರ್ಣಯ ಏನು ಸಂಬಂಧಕ್ಕೆ ಬರೋದಿಲ್ಲ. ಸೋರ್ಸಿಂದ ಹೊರಟಾಗ, ಅರ್ಥಾತ್ ಈ ಲೆಕ್ಕಾಚಾರದಲ್ಲಿ ಇರಾನ್ನಿಂದ ಹೊರಟಾಗ ಒಂದೇ ಬಾಂಬ್ ಹೊರಟಿರುತ್ತೆ, ಒಂದೇ ಮಿಸೈಲ್ ಹೊರಟಿರುತ್ತೆ. ಇಸ್ರೇಲ್ ವಾಯುಗಡಿಯನ್ನು ಪ್ರವೇಶಿಸಿ ಎಲ್ಲಿ ಬೀಳಬೇಕು ಅಂತಿರುತ್ತೆ ಅಲ್ಲಿಗೆ ಬಂದಾಗ ಆ ಕ್ಷಿಪಣಿಯ ತಲೆ ಒಡೆದಂಗಾಗಿ ಅದರ ಒಳಗಡೆಯಿಂದ ಸಣ್ಣ ಸಣ್ಣ ಕ್ಷಿಪಣಿಗಳು ಬರ್ತವೆ. ಅವುಗಳಿಗೇನು ಗುರಿ ಇರೋದಿಲ್ಲ, ಎಲ್ಲಿ ಬೀಳ್ತವಲ್ಲ ಬ್ಲಾಸ್ಟ್ ಆಗ್ತವೆ. ಒಂದು ದೊಡ್ಡ ಗಾತ್ರದ ಕ್ಲಸ್ಟರ್ ಮಿಸೈಲನ್ನು ಹಾರಿಸಿದರೆ 8 ಸ್ಕ್ವೇರ್ ಕಿಲೋಮೀಟರ್ ಜಾಗ ಧ್ವಂಸ ಮಾಡಬಹುದು. ಅಲ್ಲಿದ್ದ ಮನೆ, ಮಠ, ಶಾಲೆ, ಆಸ್ಪತ್ರೆ, ಅದರೊಳಗಿದ್ದವರು ಎಲ್ಲರೂ ಧ್ವಂಸ ಆಗೋಗ್ತಾರೆ. ಈ ಕ್ಲಸ್ಟರ್ ಬಾಂಬ್ಗಳನ್ನು ಹೊಡೆಯುವುದು ಏರ್ ಡಿಫೆನ್ಸ್ ಸಿಸ್ಟಮಿಗೆ ಬಹಳ ಕಷ್ಟ. ಇನ್ನೊಂದು ಕಡೆ ದುಬೈ ಮೇಲಿನ ದಾಳಿಯನ್ನು ಮುಂದುವರೆಸಿತು ಇರಾನ್. ದುಬೈ ಏರ್ಪೋರ್ಟ್ ಟಾರ್ಗೆಟ್ ಆಗಿಬಿಟ್ಟಿದೆ ಈಗ ಇರಾನ್ಗೆ. ಇವತ್ತು ಹಾರಿದ ಒಟ್ಟು ಡ್ರೋನ್ ಮತ್ತು ಮಿಸೈಲ್ಗಳ ಪೈಕಿ ಬಹುತೇಕ ಡ್ರೋನ್ ಮಿಸೈಲ್ಗಳನ್ನು UAE ಬಾರ್ಡರ್ನಲ್ಲೇ ಹೊಡೆದು ಹಾಕಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ದುಬೈ ಏರ್ಪೋರ್ಟ್ ಕಡೆ ಹಾರಿಸಲಾಯಿತು ಇವತ್ತು ಇರಾನ್ನಿಂದ. ಟೆಲ್ ಅವೀವ್ನಲ್ಲಿ ರಮತ್ ಗನ್ ಅನ್ನುವ ಪ್ರದೇಶದ ಮೇಲೆ ಕ್ಲಸ್ಟರ್ ಬಾಂಬ್ಗಳು ಬಿದ್ದವು. ಗಂಡ ಹೆಂಡತಿ ತೀರ್ಕೊಂಡಿದ್ದಾರಂತಲ್ಲಿ, ಅನೇಕ ಜನ ಗಾಯಗೊಂಡಿದ್ದಾರೆ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಸುಧಾರಿತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಇರಾನ್ ದಾಳಿ ಮಾಡಿತು. ಯುದ್ಧ ನಡೀತಿದ್ದಾಗ ಇಂಥ ಶಬ್ದಗಳು ಬಹಳ ಸಹಜ. ಮೊದಲು 1-2 ದಿವಸ ಭಯ ಆಗುತ್ತೆ, ಗೊತ್ತಾಗೋದಿಲ್ಲ ಏನು ಅಂತ. ಆ ನಂತರ ಕಿವಿಗಳು ಸೌಂಡ್ಗೆ ಅಕ್ಲಮಟೈಸ್ ಆಗ್ತವೆ, ಯಾವ ಶಬ್ದ ಏನು ಅನ್ನೋದು ಗೊತ್ತಾಗುತ್ತೆ. ಈ ಶಬ್ದ ಇದೆಯಲ್ಲ, ಈ ಶಬ್ದ ಕೇಳಿದ ತಕ್ಷಣ ಅಲ್ಲಿ ಜನರಿಗೆ ಅನಿಸುತ್ತೆ ಆಕಾಶದಲ್ಲಿ ಯಾವುದೋ ಒಂದು ಕ್ಷಿಪಣಿ ಹೊಡೆದು ಹಾಕೋದು ಅಂತ. ಆಕಾಶದಲ್ಲಿ ಹೊಡೆದು ಹಾಕಿದಾಗ ಬರುವ ಶಬ್ದವೇ ಬೇರೆ, ಆ ಕ್ಷಿಪಣಿ ಭೂಮಿಗೆ ತನ್ನ ಟಾರ್ಗೆಟ್ಟಿಗೆ ಬಂದು ಅಪ್ಪಳಿಸಿದಾಗ ಬ್ಲಾಸ್ಟ್ ಆಗುತ್ತಲ್ಲ, ಅದರ ಸೌಂಡೇ ಬೇರೆ. ಇನ್ನು ಆರ್ಟಿಲರಿ ಫೈಟ್ಗಳಲ್ಲಿ ನೋಡಿದ್ರೆ ನೀವು, ಆರಂಭದಲ್ಲಿ ರಣರಂಗದಲ್ಲಿರುವಂಥವರಿಗೆ ಹೇಳ್ತಾರೆ, ಶಬ್ದ ಬಂದಾಗ, ಸೈರನ್ ಆದಾಗ ನಿಮಗೆ ಹತ್ತಿರದಲ್ಲಿ ಬಾಂಬ್ ಶೆಲ್ಟರ್ಗಳು ಇಲ್ಲ ಅಂತಂದರೆ, ಇಸ್ರೇಲಿನ ಕಥೆ ಹೇಳ್ತಾ ಇರೋದು ನಾನು, ಬಾಂಬ್ ಶೆಲ್ಟರ್ಗಳಿಲ್ಲ ಅಂದರೆ ತಲೆಗೆ ಕೈ ಇಟ್ಕೊಂಡು ಅಂಗಾತ ಮಲ್ಕೊಂಬಿಡಿ, ಬಕ್ಕಬಾರಲು ಮಲ್ಕೊಂಬಿಡಿ ನೆಲದ ಮೇಲೆ. ಬಾಂಬ್ ಶಬ್ದ ಎಲ್ಲ ನಿಂತು ಅಕ್ಕಪಕ್ಕ ಏನೂ ಆಗಲಿಲ್ಲ ಅಂದಾಗ ಮತ್ತೆ ಎದ್ದು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾರೆ. ಆರಂಭದಲ್ಲಿ ಬೋಫೋರ್ಸ್ ಮಾದರಿಯ ಗನ್ಗಳನ್ನಿಟ್ಟು ಹೊಡೆಯುವಾಗ ಇವರು ಹೊಡೆದಾಗಲೂ ಮಲ್ಕೊಳ್ಳೋದೆ, ಅವರು ಆ ಕಡೆಯಿಂದ ಹೊಡೆದಾಗಲೂ ಶಬ್ದದ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಆರಂಭದಲ್ಲಿ 1 ದಿವಸ 2 ದಿವಸ ಢಮ್ ಅಂದ ತಕ್ಷಣ ಮಲ್ಕೊಂಬಿಡೋದು. ಆಮೇಲೆ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೋ, ಇದು ಇವ್ರ ಕಡೆಯಿಂದ ಹೊಡೆದಿದ್ದು, ಅದು ಆ ಕಡೆಯಿಂದ ಬಂದದ್ದು ಅಂತ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆಕಾಶದಲ್ಲಿ ದುಬೈ ಕಡೆ ಬರ್ತಾ ಇದ್ದ
ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು UAEಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕದಂಥ ದೃಶ್ಯ ಇದು. ಥಾಡ್ ಅನ್ನುವಂಥ ಅಮೇರಿಕನ್ ಮೇಡ್ ಏರ್ ಡಿಫೆನ್ಸ್ ಸಿಸ್ಟಮನ್ನು UAEದವರು ಇಟ್ಕೊಂಡಿದ್ದಾರೆ, ಥಾಡ್ ಅಂತ. ಇನ್ನೊಂದು ಕಡೆ ಟೆಲ್ ಅವೀವ್ ಮೇಲೆ, ಇಸ್ರೇಲ್ ಮೇಲೆ ಸವಿಡೋರ್ ಅನ್ನುವಂಥ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿನ ಮೇಲೆ ಇರಾನಿನ ಕ್ಷಿಪಣಿಗಳು ಬಂದು. ರೈಲ್ವೆ ಸ್ಟೇಷನ್ ನೋಡಿ ಅಲ್ಲಿ ಹೆಂಗಾಗಿದೆ. ಟೆಲ್ ಅವೀವ್ನ ಒಂದು ರೈಲ್ವೆ ಸ್ಟೇಷನ್. ದುಬೈನಲ್ಲಿ ಏರ್ಪೋರ್ಟ್ ಒಂದೇ ಅಲ್ಲ ಟಾರ್ಗೆಟ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸ್ಟಾರ್ ಹೋಟೆಲ್ಗಳು, ಬುರ್ಜ್ ಖಲೀಫಾ, ಕೊನೆಗೆ ಪಾಮ್ ಜುಮೇರಾ ದುಬೈನ ಆರ್ಕಿಟೆಕ್ಚರಲ್ ವಂಡರ್. ನೋಡ್ಬೇಕದು ಒಂದ್ಸಲ ಜೀವನದಲ್ಲಿ. ಅವುಗಳ ಮೇಲೆ ಅಟ್ಯಾಕ್ ಇರಾನಿಂದ. ಯುದ್ಧದ ಆರಂಭದಲ್ಲಿ ಹೇಳಿದ್ರು ನಿಮ್ಮ ದೇಶದಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳ ಮಾತ್ರ ನಮಗೆ ಟಾರ್ಗೆಟ್ಟು ಅಂತ. ಈಗ ದುಬೈನ ಹೆಮ್ಮೆಗಳು ಅಂತ ಏನೇನಿದಾವಲ್ಲ ಅವುಗಳನ್ನು ಹೊಡಿತಾ ಇದ್ದಾರೆ. ಯಾಕೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಸೆಕೆಂಡ್ ಹಾಫ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಮತ್ತೊಂದು ಕಡೆ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ, ಅದನ್ನು ಅಮೆರಿಕ ಖಾಲಿ ಮಾಡಿಬಿಟ್ಟಿದೆ ಆಗಲೇ. ಅದ್ರ ಒಳಗೆ ಏನಿದೆ ಅಂತ ಇರಾನ್ನವ್ರು ಅಂದ್ಕೊಂಡಿದ್ದಾರೋ ಏನೋ, ಹೊಡಿತಾನೇ ಇದ್ದಾರೆ, ಅದನ್ನು ಹೊಡಿತಾನೇ ಇದ್ದಾರೆ. 5 ಡ್ರೋನ್ಗಳಿಂದ ಅಟ್ಯಾಕ್ ಮಾಡುತ್ತೆ ಇವತ್ತು ಇರಾನ್ ಅಮೆರಿಕದ ರಾಯಭಾರ ಕಚೇರಿ. ಇರಾಕಿನ ಸೇನೆ ಅವುಗಳ ಪೈಕಿ 2 ಹೊಡೆದುರುಳಿಸ್ತು, ಇನ್ನು 3 ಬಿದ್ದು ಅಲ್ಲಿ. ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಅಮೆರಿಕದ ಏರ್ ಸ್ಟ್ರೈಕ್ ಮುಂದುವರಿಯಿತು. ಸೇನಾ ವಾಹನವೊಂದನ್ನು ಗುರಿಯಾಗಿಸಿ ನಡೆಸಿದಂಥ ದಾಳಿಯ ದೃಶ್ಯಗಳನ್ನು ಪೆಂಟಗನ್ ರಿಲೀಸ್ ಮಾಡಿದೆ. ಇರಾನಿನ ಸೇನಾ ವಾಹನ. ಮತ್ತೊಂದು ಕಡೆ ಇಸ್ರೇಲ್ 2 ಫ್ರಂಟ್ ವಾರ್ ಮಾಡ್ತಾ ಇದೆ. ಲೆಬನಾನ್ ಮೇಲೆಯೂ ದಾಳಿ. ಲೆಬನಾನ್ನ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕೇಂದ್ರಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಇಸ್ರೇಲ್ ಇವತ್ತು ಲೆಬನಾನ್ ಮೇಲೆ ಸರಣಿ ಏರ್ ಸ್ಟ್ರೈಕ್ ಮಾಡ್ತು. ದೊಡ್ಡ ಬಿಲ್ಡಿಂಗ್ ಒಂದು ಕರೆಕ್ಟಾಗಿ ಬುಡಕ್ಕೆ ಹೊಡೆದ್ರು, ಇಡೀ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ 2 ಪ್ರಮುಖ ನಾಯಕರನ್ನು, ಇರಾನಿನ ಪ್ರಮುಖ ನಾಯಕರನ್ನು ಹೊಡೆದಿದ್ದೀವಿ ಅಂತ ನಿನ್ನೆ ಇಸ್ರೇಲ್ ಹೇಳ್ಕೊಂಡಿತ್ತು. ಇವತ್ತು ಅದನ್ನು ಇರಾನ್ ಒಪ್ಪಿಕೊಂಡಿತ್ತು. ಇವತ್ತು ಸುಲೇಮಾನಿ, ಟೆಹರಾನ್ನಲ್ಲಿ ಲಾರಿಜಾನಿ ಸುಲೇಮಾನಿ 2 ನಾಯಕರುಗಳ ಅಂತ್ಯ ಸಂಸ್ಕಾರ ನಡೀತಿವತ್ತು. ಕಾಫಿನ್ ಬಾಕ್ಸ್ನ ದೃಶ್ಯಗಳು ಬಂದಿದ್ದಾವೆ. ಲಾರಿಜಾನಿ ಮತ್ತು ಗೊಲಾಮ್ ರೇಜಾ ಸುಲೇಮಾನಿ ಮತ್ತು ಲಾರಿಜಾನಿ ಹತ್ಯೆ, 2 ಅಂತ್ಯ ಸಂಸ್ಕಾರ ನಡೆಯಿತು. ಸಾವಿರಾರು ಜನ ಪಾಲ್ಗೊಂಡಿದ್ದರು. ಇವರ ಪೈಕಿ ಲಾರಿಜಾನಿ ಬಸೀಜ್ನ ಕಮಾಂಡರ್. ಬಸೀಜ್ ಏನು ಅನ್ನೋದನ್ನು ನೆನ್ನೆ ವಿವರವಾಗಿ ಮಾತಾಡಿದ್ವಿ. IRGCಯ ಒಂದು ಅಂಗ ಅದು. ಆ ಬಸೀಜ್ನ ಜವಾಬ್ದಾರಿ ಏನು ಅಂದರೆ ದೇಶದ ಒಳಗೆ ಯಾರು ಖಮೇನಿ ವಿರುದ್ಧ, ಖಮೇನಿ ಆಡಳಿತದ ವಿರುದ್ಧ ಕಮಕ್ ಅನ್ನೋದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಬಸೀಜ್. ಸಾವಿರಾರು ಜನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ನೆತನ್ಯಾಹು ಹೇಳಿದ್ರು ಇರಾನಿಗಳಿಗೆ ಇನ್ನೂ ಸರ್ಪ್ರೈಸ್ಗಳು ಇದ್ದಾವೆ ಅಂತ. ನೋಡಿ, ಲಾರಿಜಾನಿ ಮತ್ತು ಸುಲೇಮಾನಿ 2 ಅಂತ್ಯ ಸಂಸ್ಕಾರ ಆಯಿತು. ನಿನ್ನೆ ಇಸ್ರೇಲ್ ಇವರನ್ನು ಹೊಡೆದಿತ್ತು. ಫೆಬ್ರವರಿ 28ನೇ ತಾರೀಖೇ ಮೃತಪಟ್ಟಿರುವ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರದ ಸುದ್ದಿ ಇನ್ನೂ ಇಲ್ಲ. ಇನ್ನೂ ಸುದ್ದಿನೇ ಇಲ್ಲ. ಬಾಡಿ ಎಲ್ಲಿಟ್ಟಿದ್ದಾರೆ, ಹೆಂಗಿಟ್ಟಿದ್ದಾರೆ, ಅಫ್ಕೋರ್ಸ್ ಸಂರಕ್ಷಣೆ ಮಾಡಿ ಇಟ್ಟಿರ್ತಾರೆ.
ಯಾವಾಗ ಅಂತ್ಯ ಸಂಸ್ಕಾರ? ನೋ ನ್ಯೂಸ್. ನೆನ್ನೆ ಇಬ್ಬರು ಅಷ್ಟು ಪ್ರಮುಖ ನಾಯಕರನ್ನು ಹೊಡೆದು ಹಾಕಿದ ನಂತರ ಇಸ್ಮಾಯಿಲ್ ಖಾತಿಬ್ ಅಂತ ಇರಾನಿನ ಇಂಟೆಲಿಜೆನ್ಸ್ ಮಿನಿಸ್ಟರ್, ಇಸ್ಮಾಯಿಲ್ ಖಾತಿಬ್ನನ್ನು ಇಸ್ರೇಲ್ ಇವತ್ತಿನ ಕಾರ್ಯಾಚರಣೆಯಲ್ಲಿ ಹೊಡೆದು ಹಾಕಿದೆ. ಅನೇಕ ಜವಾಬ್ದಾರಿಗಳನ್ನು ಇರಾನಿನಲ್ಲಿ ನಿರ್ವಹಿಸ್ತಾ ಇದ್ದ ವ್ಯಕ್ತಿ, ಬೇಸಿಕಲಿ ಧರ್ಮಗುರು, ಆ ನಂತರ IRGCಯಲ್ಲಿ ಆಕ್ಟಿವ್, ಅದಾದ ನಂತರ ಮಿಲಿಟರಿಯ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದ ವ್ಯಕ್ತಿ. 2021ರಲ್ಲಿ ಅಯಾತುಲ್ಲಾ ಖಮೇನಿ ಇಸ್ಮಾಯಿಲ್ ಖಾತಿಬ್ನನ್ನು ಇಂಟೆಲಿಜೆನ್ಸ್ಗೆ ಅಂತ ಮಿನಿಸ್ಟರ್ ಮಾಡಿದ್ದು. ಜವಾಬ್ದಾರಿ ಏನು? ದೇಶದ ಒಳಗೆ ಅಪ್ರೈಸಿಂಗ್ಗಳು ಆಗದೇ ಇರುವಂತೆ ನೋಡಿಕೊಳ್ಳುವುದು, ಅದರ ಜೊತೆಗೆ ದೇಶದಲ್ಲಿ ಮೊಸಾದ್ ಏಜೆಂಟ್ಗಳು ಯಾರಿದ್ದಾರೋ ಪತ್ತೆ ಹಚ್ಚಿ, ಮೊಸಾದ್ ಏಜೆಂಟರನ್ನು ಪತ್ತೆ ಹಚ್ಚಿ ಎಕ್ಸಿಕ್ಯೂಟ್ ಮಾಡುವುದು ಸೇರಿದಂತೆ ಅನೇಕ ಜವಾಬ್ದಾರಿಗಳು ಇಸ್ಮಾಯಿಲ್ ಖಾತಿಬ್ ಮೇಲಿದ್ದವು. ಇಸ್ಮಾಯಿಲ್ ಖಾತಿಬ್ ಆಲ್ಸೋ ಫಿನಿಶ್ಡ್. ಇಸ್ರೇಲ್ ಫ್ರೀ ಹ್ಯಾಂಡ್ ಕೊಟ್ಟು ಬಿಟ್ಟಿದೆಯಂತೆ IDFಗೆ. ಇರಾನಿನ ಪ್ರಮುಖ ನಾಯಕರನ್ನು ಹೊಡೆಯುವಾಗ ಪರ್ಮಿಷನ್ ಏನು ಕೇಳಬೇಕಾಗಿಲ್ಲ ಅಂತ. ಕಮಾಂಡ್ನಿಂದ ಆರ್ಡರ್ ಬರಬೇಕು, ಅದಾದ ನಂತರ ಒಬ್ಬ ವ್ಯಕ್ತಿಯನ್ನು ಎಲಿಮಿನೇಟ್ ಮಾಡಬೇಕು, ಆ ಥರದ್ದೇನೂ ಇಲ್ಲ. ಫ್ರೀ ಹ್ಯಾಂಡ್. ಯಾರಿಗೆ ಯಾವ ನಾಯಕ ಎಲ್ಲಿದ್ದಾನೆ ಅಂತ ಮಾಹಿತಿ ಬರುತ್ತೋ ಅಲ್ಲಿಗೆ ಹೋಗಿ ಹೊಡೆದು ಬಿಡಿ ಅಂತ. ಇಸ್ರೇಲ್ನ ರಕ್ಷಣಾ ಸಚಿವರ ಹೇಳಿಕೆ. ಅವರ ಹೆಸರು ಇಸ್ರೇಲ್ ಕಾರ್ಡ್ಸ್ ಅಂತ. ಇಸ್ರೇಲಿನ ರಕ್ಷಣಾ ಸಚಿವರ ಹೇಳಿಕೆ ಇದು ಸೈನಿಕರಲ್ಲಿ ಹುಮ್ಮಸ್ಸು ತುಂಬಿಸುವುದಕ್ಕೆ ಮತ್ತು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡುವುದಕ್ಕೆ ಕೊಟ್ಟ ಹೇಳಿಕೆ. ಹಾಗೆ ಯಾವತ್ತೂ ಸ್ಪೆಷಲಿ ಇಸ್ರೇಲು ಯಾರನ್ನು ಬೇಕೋ ಅವ್ರನ್ನ ಹೊಡೀರಿ ಅಂತ ಹೇಳೋದಿಲ್ಲ. ಇರಾನಿನ ಪ್ರಮುಖ ನಾಯಕರು ಅಂತೇನಿದ್ದಾರೆ ಅವರುಗಳ ಪೈಕಿ ಅನೇಕರು ಇಸ್ರೇಲಿಗೆ ಮೆಸೇಜ್ ಕೊಡ್ತಿರ್ತಾರೆ. ಅಂದರೆ ಸೀಕ್ರೆಟ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು. ಒಳಗಿಂದೊಳಗೆ ಅಂಡರ್ಸ್ಟ್ಯಾಂಡಿಂಗ್ಗಳು ಬಹಳ ಇರ್ತವೆ. ಆ ಅಸೆಟ್ಗಳನ್ನು ಪ್ರೊಟೆಕ್ಷನ್ ಮಾಡಿಕೊಳ್ಳೋದು ಇಸ್ರೇಲಿನ ಪಾಲಿಗೆ ತುಂಬ ದೊಡ್ಡ ಜವಾಬ್ದಾರಿ. ತುಂಬ ದೊಡ್ಡ ಜವಾಬ್ದಾರಿ. ಗೊತ್ತಿಲ್ಲ, ಈಗ ಅಯಾತುಲ್ಲಾ ಖಮೇನಿ ಆಪ್ತರ ಪೈಕಿ ಯಾರಿಗಾದರೂ ನೀವು ನಮಗೆ ಸಹಕಾರ ಕೊಡಿ, ಖಮೇನಿಯನ್ನು ಮುಗಿಸಿ ಗೌರ್ಮೆಂಟನ್ನು ಬೀಳಿಸಿ ನಿಮ್ಮನ್ನು ಸರ್ವೋಚ್ಚ ನಾಯಕರನ್ನಾಗಿಸ್ತೀವಿ ಅಂತ ಭಾಷೆ ಕೊಟ್ಟಿರಬಹುದು, ಮಾತು ಕೊಟ್ಟಿರ್ಬೋದು. ಹೇಳೋದಕ್ಕೆ ಬರೋದಿಲ್ಲ. ಹೀಗೆಲ್ಲ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟು ಬಿಡೋದಿಲ್ಲ. ಯಾರನ್ನು ಬೇಕೋ ಅವ್ರನ್ನ ಹೊಡೀರಿ ಅಂತ. ಇದು ಒಂದು ಪಾಸಿಟಿವ್ ಸಂದೇಶವನ್ನು ಕಳಿಸೋದಕ್ಕೆ ಇಸ್ರೇಲಿನ ರಕ್ಷಣಾ ಸಚಿವರ ಹೇಳಿಕೆ. ಇದು ಫ್ರೀ ಹ್ಯಾಂಡ್ ಇದೆ IDFಗೆ ಅಂತ. ನೋಡಿ, ಇಷ್ಟೆಲ್ಲ ಮಾಡಿದ್ರು ಇಸ್ರೇಲ್ಗೇನು ಇಸ್ರೇಲನ್ನು ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆ? ಐ ಥಿಂಕ್ 3 ದಿನಗಳ ಹಿಂದೆ ಅದರ ಬಗ್ಗೆ ಮಾತಾಡಿದ್ವಿ. ಮೊಸಾಯಿಕ್ ಡಿಫೆನ್ಸ್ ಸಿಸ್ಟಮ್ ಅನ್ನುವ ಒಂದು ಡಿಫೆನ್ಸ್ ಸಿಸ್ಟಮನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ಇರಾನಿಗೆ ತಾಗಿಕೊಂಡೇ ಇರುವಂಥ ಇರಾಕ್ ಅಮೆರಿಕದ ದಾಳಿಯಿಂದ ಅಷ್ಟು ಬೇಗ ಯಾಕೆ ಕುಸಿಯಿತು ಅಂತ ಇರಾನ್ನಲ್ಲಿ ಅಧ್ಯಯನ ನಡೀತು. ಬಹಳ ಡೀಟೇಲ್ಡ್ ಆದ ಅಧ್ಯಯನ ನಡೀತು. ಕುಸಿಯುವುದಕ್ಕೆ ಪ್ರಮುಖ ಕಾರಣ ಅಷ್ಟೂ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದದ್ದು, ಸದ್ದಾಮ್ ಹುಸೇನ್ ಕೈಯಲ್ಲಿದ್ದದ್ದು. ಸದ್ದಾಮ್ ಹುಸೇನ್ ಸೋತು ತಲೆ ತಪ್ಪಿಸಿಕೊಂಡ ತಕ್ಷಣ ಕೊಲಾಪ್ಸ್ ಆಗಿಬಿಡ್ತು ಇರಾಕಿನ ಸಿಸ್ಟಮ್. ಅದಕ್ಕೆ ಹಂಗಾಗಬಾರದು ಅಂತ ಆದರೆ ಬದಲಿ ವ್ಯವಸ್ಥೆ ಏನು ಅನ್ನುವುದನ್ನು ಇರಾನ್ ವಿವರವಾಗಿ ಅಧ್ಯಯನ ಮಾಡಿತು. ಅಯಾತುಲ್ಲಾ ಅಲಿ ಖಮೇನಿಯೇ ಒಂದೊಂದು ಹುದ್ದೆಗೆ 4 ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿದ್ದು. ಒಬ್ಬ ವ್ಯಕ್ತಿನ ಹೊಡೆದ್ರೆ ಇನ್ನು 4 ಜನ ತಯಾರಿರ್ತಾರಲ್ಲಿ. ಆ 4 ಜನರಲ್ಲಿ ಒಬ್ಬ ನೋಡಿದ್ರೆ ಇನ್ನೊಬ್ಬ ನೋಡಿದ್ರೆ ಮತ್ತೊಬ್ಬ ನೋಡಿದ್ರೆ ಮಗದೊಬ್ಬ. 4 ಜನ ಒಂದೊಂದು ಹುದ್ದೆಗೆ, ಕ್ರೂಷಿಯಲ್ ಹುದ್ದೆಗಳಿಗೆ. ಅದರ ಜೊತೆಗೆ ಇರಾನಿನಲ್ಲಿ 31 ಪ್ರಾಂತ್ಯಗಳು ಬರ್ತವೆ. 31 ಪ್ರಾಂತ್ಯಗಳಿಗೆ 31 ಸಪ್ರೇಟ್ ಮಿಲಿಟರಿ ಇದ್ದಂಗೆ. ಅವರಿಗೆ ಸಾರಿಗೆ, ಸಂಬಳ, ಅದರ ದುಡ್ಡು, ಆಯುಧಗಳು ಎಲ್ಲವೂ ಪ್ರತ್ಯೇಕ. ಇರಾನಿನ ಮೇಲೆ ದಾಳಿ ಆದ ತಕ್ಷಣ ನೀವು ಪ್ರತಿದಾಳಿ ಶುರು ಮಾಡಬೇಕು. ಯಾರ್ಯಾರ ಮೇಲೆ ಪ್ರತಿದಾಳಿ ಮಾಡೋದು? ಕ್ಲೋಸ್ಡ್ ಎನ್ವಲಪ್ನಲ್ಲಿ ಟಾರ್ಗೆಟ್ಗಳನ್ನು ಕೊಟ್ಟುಬಿಟ್ಟಿದ್ರು ಅವರಿಗೆ ಮೊದಲೇ. ಇರಾನ್ ಮೇಲೆ ದಾಳಿ ಶುರುವಾದರೆ ಇಂಥ ಎನ್ವಲಪ್ ಓಪನ್ ಮಾಡಿ ಅದರಲ್ಲಿ ಲಿಸ್ಟ್ ಇರುತ್ತೆ, ಆ ಲಿಸ್ಟ್ಗಳಿಗೆ ಹೊಡಿತಾ ಕೂತ್ಕೊಳ್ಳಿ ನೀವು ಅಂತ. ಹಾಗೆ 31 ಕಡೆಗಳಿಂದ ದಾಳಿ ಆಗ್ತಾ ಇರೋದು. ಆ ವ್ಯವಸ್ಥೆ ಇವತ್ತು ಇರಾನನ್ನು 19 ದಿನಗಳಾದರೂ ಶರಣಾಗದಂತೆ ಕಾಪಾಡ್ತಾ ಇರೋದು ಆ ವ್ಯವಸ್ಥೆ.
ಅಯಾತುಲ್ಲಾ ಅಲಿ ಖಮೇನಿ ಮಾಡಿಕೊಟ್ಟು ಹೋಗಿರುವಂಥ ವ್ಯವಸ್ಥೆ. ಅರಾಗ್ಜಿ ಅದನ್ನೇ ಹೇಳಿದ್ದಾರೆ, ಕೊಲಾಪ್ಸ್ ಆಗೋದಿಲ್ಲ ನಮ್ಮ ವ್ಯವಸ್ಥೆ ಅಂತ. ಈಗ ನೋಡಿ, ಅಲಿ ಖಮೇನಿ ಡೇ 1 ಮೊದಲ ದಿನದ ಯುದ್ಧದಲ್ಲಿ ಖಲಾಸು. ಅಲಿ ಶಮಾ ಖಾನಿ ರಕ್ಷಣಾ ಮಂಡಳಿಯ ನೇತೃತ್ವ ವಹಿಸಿದ್ದ ವ್ಯಕ್ತಿ. ಅಬ್ದುಲ್ ರಹೀಂ ಮೌಸ್ವಿ ಭೂಸೇನೆಯ ಮುಖ್ಯಸ್ಥ. ಆಸಿಜ್ ನಸೀರ್ ದೇಹ ರಕ್ಷಣಾ ಸಚಿವ. ಅಲಿ ಲಾರಿಜಾನಿ ಭದ್ರತಾ ಮುಖ್ಯಸ್ಥ. ಮೊಹಮ್ಮದ್ ಪಾಕ್ಪೋರಾ IRGC ಅಧ್ಯಕ್ಷ. ಗುಲಾಂ ರೇಜಾ ಸುಲೇಮಾನಿ ಬಸೀಜ್ನ ಕಮಾಂಡರು. ಈಗ ಸೈಯದ್ ಮಜೀದ್ ರಕ್ಷಣಾ ಸಚಿವರು. ಇಷ್ಟು ಜನರನ್ನು ಹೊಡೆದು ಹಾಕಲಾಗಿದೆ. ಆದರೂ ಇರಾನಿನ ಫೈಟು ಮುಂದುವರಿತಾ ಇದೆ. ಫ್ರಸ್ಟ್ರೇಷನ್ನಿಗೂ ಏನು, ಹಾರ್ಮೋಸ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳುವ ತನಕ ಈ ಯುದ್ಧ ಮುಗಿಯೋದಲ್ಲ ಅಂತ ಅಮೆರಿಕ ಕನ್ಫರ್ಮ್ ಆಗಿದೆ. ಒಂದು ನಿರ್ಣಾಯಕ ದಾಳಿಯನ್ನು ಶುರು ಮಾಡಿದ್ದಾರೆ. ಈಗ ನಿರ್ಣಾಯಕ ದಾಳಿ, ಬಂಕರ್ ಬ್ಲಸ್ಟರ್ ಮಿಸೈಲ್ಗಳನ್ನು ಹಾರಿಸ್ತಾ ಇದ್ದಾರೆ. ಒಂದೊಂದು ಮಿಸೈಲ್ 2200 kg ಬರ್ತಾವೆ ವೇಟು, ಒಂದೊಂದು ಮಿಸೈಲ್. ಅಂಥದ್ದು ಲೆಕ್ಕಕ್ಕೆ ಸಿಗದಷ್ಟು ಹಾರಿಸ್ಬಿಟ್ಟಿದ್ದಾರೆ ಇವತ್ತು ಅಮೆರಿಕದವರು. ಹಾರ್ಮೋಸ್ ಜಲಸಂಧಿಯನ್ನು ಕಾಪಾಡುವುದಕ್ಕೆ ಅಂತ ಒಂದು ಡ್ರೋನ್ ವ್ಯವಸ್ಥೆ ಇತ್ತು. ಭೂಗತವಾಗಿ ಈ ಡ್ರೋನ್ ಸಿಟಿಗಳನ್ನೇ ಮಾಡಿದ್ದಾರೆ. ನೋಡಿ, ಅಲ್ಲಿ ಇರಾನಿನ ನಾಯಕರುಗಳು ಇಸ್ರೇಲಿ ಮ್ಯಾಪ್ ಮೇಲೆ ನಡ್ಕೊಂಡು ಹೋಗ್ತಾರೆ. ಅಂಥದ್ದೊಂದು ಡ್ರೋನ್ ಸಿಟಿ 200 ಡ್ರೋನ್ಗಳ ಅಟ್ಯಾಕಿಗೆ ತಯಾರಾಗಿ ಕೂತ್ಕೊಂಡಿದ್ವಂತೆ. ಅದರ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಹಾರ್ಮೋಸ್ ಜಲಸಂಧಿ, ಡೊನಾಲ್ಡ್ ಟ್ರಂಪ್ ಕರೆಯಬಹುದಾದವರೆಲ್ಲರನ್ನೂ ಕರೆದರು, ಆಹ್ವಾನಿಸಿದರು, ಪರಿಪರಿಯಾಗಿ ಕೇಳಿಕೊಂಡರು. ಆದರೂ ಕೂಡ ಯಾರೂ ತಯಾರಾಗಲಿಲ್ಲ ಹಾರ್ಮೋಸ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋದಕ್ಕೆ. ಅಮೆರಿಕದ ಜೊತೆಗೂಡಿ ಕಾರ್ಯಾಚರಣೆ ನಡೆಸೋದಕ್ಕೆ ಯಾವ ದೇಶವೂ ಒಪ್ಕೊಳ್ಳಿಲ್ಲ. ಈಗ ಅನಿವಾರ್ಯ, ನಮ್ಮಷ್ಟಕ್ಕೆ ನಾವು ಹೋಗ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೊರಟಿದ್ದಾರೆ. ಇವತ್ತಿನ ನ್ಯೂಸ್ ಅವರ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಸುದ್ದಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ಅದನ್ನು ಕೇಳಿಸ್ಕೊಂಬಿಡಿ. ಅಮೆರಿಕದಲ್ಲಿ NCTC ಅಂತ ಒಂದಿದೆ, ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಅಂತ. ಭಯೋತ್ಪಾದನೆ ನಿಗ್ರಹದ ಹೋರಾಟ ಮಾಡುವುದಕ್ಕೆ ಅಂತ ಅದನ್ನು ಸ್ಥಾಪಿಸಲಾಗಿದೆ. ಅದರ ಡೈರೆಕ್ಟರ್ ಜೋಸೆಫ್ ಕೆಂಟ್ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಪತ್ರದ ಕೆಲವು ಪ್ಯಾರಾಗ್ರಾಫ್ಗಳನ್ನು ನೆನ್ನೆ ಓದಿದ್ದೆ ನಾನು. ಭಾಳ ಹಾರ್ಟ್ ಟಚಿಂಗ್ ಇದೆ. ಅದು ಒಂಥರ ರೆಬೆಲ್ ರೀತಿಯಲ್ಲಿದೆ. ಯಾಕೆ ಬೇಕಾಗಿತ್ತು ನಮಗೆ ಈ ಯುದ್ಧ ಅಂತ ಕೇಳ್ತಾರೆ ಅವರು. ಇರಾನ್ನಿಂದ ಇಮ್ಮಿಡಿಯೇಟ್ ಥ್ರೆಟ್ ಯಾವುದೂ ಇರಲಿಲ್ಲ ಅಂತಾರೆ. ಯಾಕೆ ನಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ ನಮ್ಮ ದೇಶದ ಜನ ಸಾಯಬೇಕು ಅಂತ ಕೇಳ್ತಾರೆ. ಯಾಕೆ ಲಕ್ಷಾಂತರ ಕೋಟಿ ದುಡ್ಡು ವ್ಯಯಿಸಬೇಕು ಅದಕ್ಕೆ ಅಂತ ಕೇಳ್ತಾರೆ. ಈ ಯುದ್ಧಕ್ಕೆ ಕಾರಣ ಅಮೆರಿಕದಲ್ಲಿರುವ ಇಸ್ರೇಲಿ ಲಾಬಿ ಅಂತ ಬರೀತಾರೆ. ಜೋಸೆಫ್ ಕೆಂಟ್. ಡೊನಾಲ್ಡ್ ಟ್ರಂಪಿಗೆ ಒಂದು ಬಿಗ್ ಬ್ಲೋ ಇದು, ತೀವ್ರ ಹಿನ್ನಡೆ ಪರ್ಸೆಪ್ಷನ್ ವೈಸ್. ಇವತ್ತು ಅದರ ಬಗ್ಗೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ, ಅವನೇನು ಅಷ್ಟು ಒಳ್ಳೆ ಮನುಷ್ಯ ಆಗಿರಲಿಲ್ಲ ಅಂದ್ಬಿಟ್ರು ಟ್ರಂಪ್. ಅವನೇ ಅಷ್ಟು ಒಳ್ಳೆ ಮನುಷ್ಯ ಆಗಿರಲಿಲ್ಲ, ಹೋಗಿದ್ದು ಒಳ್ಳೇದಾಯ್ತು ಬಿಡಿ ಅಂತ. ಇಷ್ಟೇ ಕಥೆ. ಜೋಸೆಫ್ ಕೆಂಟ್ ಇಷ್ಟು ವರ್ಷ ಅಮೇರಿಕಕ್ಕೋಸ್ಕರ ಅದು ಏನೇನು ಮಾಡಿದರು, ಅದೆಷ್ಟೆಷ್ಟು ಭಯೋತ್ಪಾದಕ ದಾಳಿಗಳನ್ನು ತಪ್ಪಿಸಿದ್ರು. ನನ್ನ ಹೆಂಡತಿ ಹುತಾತ್ಮಳಾದ ಯೋಧ ಅಂತ ಬರೆದಿದ್ರು ಅವರು. ಇಂಥ ಅನವಶ್ಯಕ ಯುದ್ಧಕ್ಕೆ ನಾನು ನನ್ನ ಹೆಂಡತಿನ ಕಳ್ಕೊಂಡವನು ಅಂತೆಲ್ಲ ಬರೆದಿದ್ರು ಪಾಪ. ಈಗೆಲ್ಲ ಹೊಳೆಯಲ್ಲಿ ಹೋಮ, ಅವನೇನು ಅಷ್ಟು ಚೆನ್ನಾಗಿರಲಿಲ್ಲ ಬಿಡ್ರಿ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಯುದ್ಧ ಶುರುವಾಗಿ 19 ದಿವಸ ಆಯಿತು. ಇರಾನ್ ಮೇಲೆ ದಾಳಿ ನಡೀತಾ ಇರೋದು ಅಮೇರಿಕಾದಿಂದ, ಇಸ್ರೇಲ್ನಿಂದ. ಇರಾನಿನಿಂದ ದಾಳಿ ನಡೀತಾ ಇರೋದು ಇಸ್ರೇಲ್ ಮೇಲೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ, ಕತಾರು, ಇನ್ನೆಂಥ ಇರಾಕು, ಸುತ್ತಲಿನ ಕಂಡು ದೇಶದ ಮೇಲೆಲ್ಲ ದಾಳಿ ನಡೀತಾ ಇದೆ. ಈ ದಾಳಿಗಳ ಪೈಕಿ ಅತಿ ಹೆಚ್ಚು ದಾಳಿಗೊಳಗಾದ ದೇಶ ಯಾವುದು? ಇರಾನಿನಿಂದ ಅತಿ ಹೆಚ್ಚು ದಾಳಿಗೊಳಗಾದ ದೇಶ ಯಾವುದು? ಯಾರಿಗಾದರೂ ಅನಿಸುತ್ತೆ ಇಸ್ರೇಲು ಅಂತ. ಎನಿಮಿ ನಂಬರ್ 1 ಇಸ್ರೇಲ್. ತುಂಬ ಸಲ ಹೇಳಿದ್ದೀನಿ ನಾನು, ಇರಾನಿನಲ್ಲಿ ಖಮೇನಿ ಮತ್ತು ಖಮೇನಿಗೆ ನಿಷ್ಠವಾಗಿರುವ ಕಟ್ಟಕಡೆಯ ಮಗುವಿನ ತನಕ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಡೆತ್ ಟು ಅಮೇರಿಕಾ ಅನ್ನೋದು, ಡೆತ್ ಟು ಇಸ್ರೇಲ್ ಅನ್ನೋದು, ಯಹೂದಿಗಳನ್ನೆಲ್ಲ ಕೊಲ್ತೀವಿ ಅನ್ನೋದು, ಮಲಗುವಾಗ ಒಂದು ಸಲ ಅದೇ ಮಾತನ್ನು ರಿಪೀಟ್ ಮಾಡಿ ಮಲ್ಕೊಳ್ಳೋದು. ಅಷ್ಟರ ಮಟ್ಟಿಗೆ ದ್ವೇಷ ಇದೆ. ಸೊ ಸಹಜವಾಗಿ ಅನಿಸುತ್ತೆ ಇರಾನಿನ ಅತಿ ಹೆಚ್ಚು ದಾಳಿ ಇಸ್ರೇಲ್ ಮೇಲೆ ಆಗಿರಬಹುದು ಅಂತ. ನೋ, ಯು ಆರ್ ರಾಂಗ್. ಅತಿ ಹೆಚ್ಚು ದಾಳಿ ನಡೆದಿರೋದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ. ಇರಾನಿನ ಅತಿ ಹೆಚ್ಚು ದಾಳಿ ಸಂಖ್ಯೆನೇ ಇದೆ ನೋಡ್ರಿ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಯಿತಾ, ಅವತ್ತು 137 ಕ್ಷಿಪಣಿಗಳು, ಮಿಸೈಲ್ಗಳು, 209 ಡ್ರೋನ್ಗಳನ್ನು ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಹಾರಿಸ್ತು. ಎರಡನೆಯ ದಿನ 28 ಕ್ಷಿಪಣಿಗಳು, 332 ಡ್ರೋನ್ಗಳು. ಡೇ ವೈಸ್ ಕೊಡ್ತಾ ಬಂದಿದ್ದೀವಿ ನೋಡಿ ಅಲ್ಲಿ ಡ್ರೋನ್ಗಳ ಸಂಖ್ಯೆ ಹೆಂಗಿದೆ.
ಯಾವತ್ತೂ 100ಕ್ಕಿಂತ ಕಡಿಮೆ ಡ್ರೋನ್ಗಳನ್ನು ಹೊಡಿಲಿಲ್ಲ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ. ಮಾರ್ಚ್ 9ರಿಂದ ಸ್ವಲ್ಪ ದಾಳಿ ಕಡಿಮೆ ಆಗಿದೆ ಅಷ್ಟೇ. ಡ್ರೋನ್ಗಳ ಸಂಖ್ಯೆ ಡಬಲ್ ಡಿಜಿಟಿಗೆ ಬಂದಿದೆ. ಮಾರ್ಚ್ 9ಕ್ಕೆ 18, ಮಾರ್ಚ್ 10ಕ್ಕೆ 20, ಮಾರ್ಚ್ 11ಕ್ಕೆ 40, ಮಾರ್ಚ್ 12ಕ್ಕೆ 10. ಅಷ್ಟರ ದಿವಸದ ಮಾರ್ಚ್ 12ರ ತನಕದ ಡೇಟಾ ಇದೆ ನಮ್ಮ ಹತ್ರ. ಯಾಕಿದು? ಯಾಕೆ? ಲಾಜಿಸ್ಟಿಕಲ್ ಆಗಿ ಯೋಚನೆ ಮಾಡಿದರೆ, ಲಾಜಿಸ್ಟಿಕಲ್ ರೀಸನ್ ಯೋಚನೆ ಮಾಡಿದ್ರೆ, ಇಸ್ರೇಲ್ ಇನ್ ಕಂಪ್ಯಾರಿಸನ್ ವಿತ್ ಇಸ್ರೇಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ತಿರ ಇದೆ. ಇರಾನ್ಗೆ ಹತ್ತಿರ ಅಂದರೆ ಈ ಲ್ಯಾಂಡ್ ಬಾರ್ಡರ್ ಏನು ಶೇರ್ ಮಾಡೋದಿಲ್ಲ ಎರಡೂ ದೇಶಗಳು. ನೀವು ಒಂದು ಸಲ ಆ ನಕಾಶೆಯನ್ನು ಕಣ್ಣು ಮುಂದೆ ತಂದುಕೊಳ್ಳಿ. ಭಾರತದಿಂದ ಹಾಗೆ ಮೇಲ್ಗಡೆ ಹೊರಟ್ರೆ ಗುಜರಾತ್ ಸಮುದ್ರ ತೀರ ದಾಟಿದ ತಕ್ಷಣ ಬಲಗಡೆ ಪಾಕಿಸ್ತಾನ ಬರುತ್ತೆ, ಆಮೇಲೆ ಇರಾನ್ ಶುರುವಾಗುತ್ತೆ, ಆವಾಗ ಗಲ್ಫ್ ಆಫ್ ಒಮಾನ್ ಸಿಗುತ್ತೆ. ರೈಟ್ ಸೈಡು ಒಮಾನು, ಲೆಫ್ಟ್ ಸೈಡು ಇರಾನು, ಅದರ ಮಧ್ಯದಲ್ಲಿ ಹಾಗೆ ಮುಂದೆ ಹೋದರೆ ಹಾರ್ಮುಜ್ ಜಲಸಂಧಿ ಬರುತ್ತೆ. ಅಲ್ಲಿಂದ ಮುಂದೆ ಹೋದರೆ ಆ ಸಮುದ್ರದ ಭಾಗವನ್ನು ಗಲ್ಫ್ ಆಫ್ ಪರ್ಷಿಯಾ ಅಂತ ಕರೀತಾರೆ, ಪರ್ಷಿಯನ್ ಗಲ್ಫ್ ಅಂತ ಕರೀತಾರೆ. ಆ ಪರ್ಷಿಯನ್ ಗಲ್ಫ್ನ ರೈಟ್ ಸೈಡ್ನಲ್ಲಿರೋದು, ಭಾರತದಿಂದ ನಿಂತ್ಕೊಂಡು ನೋಡಿದ್ರೆ ರೈಟ್ ಸೈಡ್ನಲ್ಲಿರೋದು ಇರಾನು, ಲೆಫ್ಟ್ ಸೈಡ್ನಲ್ಲಿರೋದು ಯುನೈಟೆಡ್ ಅರಬ್ ಎಮಿರೇಟ್ಸು. ಈಗ ಇವರಿಗೇನು ದುಬೈ, ಅಬುದಾಬಿ ಅಂತೆಲ್ಲ ಕರಿತೀವಲ್ಲ, ಎಲ್ಲವೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಭಾಗ. 9 ಪ್ರಾಂತ್ಯಗಳು ಬರ್ತಾವಲ್ಲಿ. ಪೊಲಿಟಿಕಲಿ ಅದು ಬೇರೆ ಥರ ಇದೆ. ಅಲ್ಲಿ ಶೇಖ್ಗಳಿದ್ದಾರೆ, ಒಂದೊಂದಕ್ಕೆ ಒಬ್ಬೊಬ್ಬರು, ಅದೆಲ್ಲ ಬೇಡ. ಈಗ ಮಧ್ಯದಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಇರಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆ ಪರ್ಷಿಯನ್ ಗಲ್ಫ್ನಲ್ಲಿ ಮಿನಿಮಮ್ ಎಲ್ಲಿ ಅತಿ ಹತ್ತಿರದ ಜಾಗ ಅಂತ ತಗೊಂಡ್ರೆ 100 ಕಿಲೋಮೀಟರ್ ಸಿಗುತ್ತಲ್ಲ, ಅಷ್ಟೇ, 100 ಕಿಲೋಮೀಟರ್. ಇನ್ ಕಂಪ್ಯಾರಿಸನ್ ವಿತ್ ಇಸ್ರೇಲ್, ಪರ್ಷಿಯನ್ ಗಲ್ಫ್ನಲ್ಲಿ ದಾಟಿದ ತಕ್ಷಣ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಿಗುತ್ತೆ, ಅದಕ್ಕೆ ಹೊಡಿತಿರಬಹುದು. ಹಂಗೆ ನೋಡಿದ್ರೆ ಲ್ಯಾಂಡ್ ಬಾರ್ಡರ್ ಶೇರ್ ಮಾಡೋ ದೇಶಗಳೇ ಇದಾವಲ್ರಿ ಅಕ್ಕಪಕ್ಕ, ಅವುಗಳನ್ನು ಹೊಡೆಯೋದಿಲ್ವಾ? ನೋ, ಅವುಗಳಿಗೆ ಕಂಪೇರ್ ಮಾಡಿದ್ರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ದಾಳಿ ಜಾಸ್ತಿ. ಇದಕ್ಕೆ ಕಾರಣ ಏನು? ಶಿಯಾ ಸುನ್ನಿ ಕಾನ್ಫ್ಲಿಕ್ಟು ಅದು 1400 ವರ್ಷಗಳಿಂದ ನಡ್ಕೊಂಡು ಬರ್ತಾನೇ ಇದೆ. ಇರಾನ್ ಪ್ರಪಂಚದ ಏಕೈಕ ಶಿಯಾ ದೇಶ ಅಂದರೆ ನಾನು ಹೇಳಿದ್ರ ಅರ್ಥ, ಶಿಯಾ ಜನಸಂಖ್ಯೆ ಜಾಸ್ತಿ, ಆಡಳಿತ ನಡೆಸ್ತಾ ಇರುವವನು ಶಿಯಾನೇ ಆಗಿರಬೇಕು, ಅದು ಶಿಯಾ ದೇಶ. ಉಳಿದದ್ದೆಲ್ಲ 57 ದೇಶಗಳ ಪೈಕಿ ಉಳಿದದ್ದೆಲ್ಲವೂ ಶಿಯಾ. ಕೆಲವು ದೇಶಗಳಲ್ಲಿ ಶಿಯಾ ಜನಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಸುನ್ನಿಗಳ ಆಳ್ತಾ ಇದ್ದಾರೆ. ಇರಾನ್ ಇರಾಕ್ ಯುದ್ಧಕ್ಕೂ ಅದೇ ಕಾರಣ ಆಗಿದ್ದು. ಇರಾಕ್ನಲ್ಲಿ ಶಿಯಾ ಜನಸಂಖ್ಯೆ ಜಾಸ್ತಿ, ಸದ್ದಾಂ ಹುಸೇನ್ ಸುನ್ನಿ. ಖಮೇನಿಗನ್ನಿಸ್ತು ಶಿಯಾಗಳನ್ನು ಯಾಕೆ ಸುನ್ನಿ ಆಳಬೇಕು ಅಂತ, ಹಾಗೊಂದು ಯುದ್ಧ ಶುರುವಾಗಿದ್ದದು. ಶಿಯಾ ಸುನ್ನಿ ದೇಶ ಅನ್ನುವ ಕಾರಣಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ದಾಳಿ ಆಗ್ತಾ ಇದೆ ಅಂದ್ಕೊಂಡ್ರು. ಇರಾನಿನ ಅಕ್ಕಪಕ್ಕದಲ್ಲಿರುವ ಇತರ ದೇಶಗಳು ಸುನ್ನಿನೇ. ಅಷ್ಟು ಮಾತ್ರ ಅಲ್ಲ, ಕಾರಣ ಎಕನಾಮಿಕಲ್ ರೀಸನ್ಸ್ ಇದ್ದಾವೆ. ಇಡೀ ಮಧ್ಯಪ್ರಾಚ್ಯ, ಅರಬ್ ರಾಷ್ಟ್ರಗಳು ಅಂತ ಏನು ಕರಿತೀವಲ್ಲ, ಆ ರಾಷ್ಟ್ರಗಳ ಪೈಕಿ ಅತ್ಯಂತ ಎಮರ್ಜಿಂಗು, ಶ್ರೀಮಂತ, ಬಿಸ್ನೆಸ್ ಹಬ್ಬು, ಟೂರಿಸಂ ಹಬ್ಬು ಎಲ್ಲವೂ ಆಗಿರೋದು ಯು ಎ ಇ. ಇರಾನ್ಗೆ ಅದೊಂದು ಸಂಕಟ ಅಂತಿರೋ ಏನಂತಿರೋ ಅದೊಂದು ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆ ಹೋದರೆ ಯು ಎ ಇ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಕಾಸ್ಮೆಟಿಕ್ ಡೆವಲಪ್ಮೆಂಟು. ಡೆವಲಪ್ ಆಗುವ ಹೆಚ್ಚು ಪಾಸಿಬಿಲಿಟಿಗಳಿರೋದು ಇರಾನ್ನಲ್ಲಿ. ಯು ಎ ಇನಲ್ಲಿ ಆಯಿಲ್ ಇದೆ ಅನ್ನೋದು ಬಿಟ್ಟರೆ ನೀರಿಲ್ಲ, ನದಿಗಳಿಲ್ಲ, ಜನಸಂಖ್ಯೆ ಇಲ್ಲ. ಮುಖ್ಯವಾಗಿ ಜನ ಬೇಕಲ್ರಿ ಒಂದು ದೇಶ ಕಟ್ಟೋದಕ್ಕೆ. ಈಗ ಉದಾಹರಣೆಗೆ ದುಬೈನಲ್ಲಿ 90% ದುಡಿಯೋರೆಲ್ಲ ಹೊರಗಿನಿಂದ ಬಂದವ್ರೆ. 90% ದುಡಿಯೋರೆಲ್ಲ ಹೊರಗಿನಿಂದ ಬಂದವ್ರೆ. ಬಟ್ ಇರಾನ್ ಹಂಗಲ್ಲ ನೋಡಿ. ಇರಾನ್ನಲ್ಲಿ ನದಿಗಳಿದ್ದಾವೆ, ಕೃಷಿ ಇದೆ, ಅಲ್ಲಿ ಹೆಚ್ಚು ಕಡಿಮೆನೂ ಬೆಳೆ ಬೆಳೀತಾರೆ, ದುಡಿಯುವ ಜನಸಂಖ್ಯೆ ಇದೆ, ಎಜುಕೇಟೆಡ್ ಕ್ಲಾಸ್ ಇದೆ ಅಲ್ಲಿ. ಆದರೂ ದುಬೈ ಯಾಕೆ ಮುಂದುವರಿತು? ಆದರೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯಾಕೆ ಮುಂದುವರಿತು? ಅದು ಅಲ್ಲಿನ ಶೇಖ್ಗಳ ಆಡಳಿತ ನಡೆಸುವವರ ದೂರದೃಷ್ಟಿಯಿಂದ. ಒಂದು ಹಂತದಲ್ಲಿ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ನಾವು ಆಯಿಲ್ ತೆಗಿತಾ ಇದ್ದೀವಿ, ಮಾರ್ತಾ ಇದ್ದೀವಿ, ದುಡ್ಡು ತರ್ತಾ ಇದ್ದೀವಿ, ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ, ನಮ್ಮ ಹತ್ರ ಸ್ವಂತ ವಿಮಾನಗಳಿದ್ದಾವೆ, ನಮ್ಮ ಹೆಂಡತಿಯರು ಯುರೋಪಿಗೆ ಹೋದರೆ 100 ಕೋಟಿ ಒಂದೇ ಸಲ ಶಾಪಿಂಗ್ ಮಾಡ್ಕೊಂಬರ್ತಾರೆ.
ಇದು ಆಯಿಲ್ನ ಕಾರಣಕ್ಕೆ. ತೇಲ್ ಖತಮ್ ಖೇಲ್ ಖತಮ್. ಆ ದೇಶಗಳು ತಮ್ಮನ್ನು ತಾವು ತೆರೆದುಕೊಳ್ಳುವ ನಿರ್ಧಾರಕ್ಕೆ ಬಂದವು. ದುಬೈಯನ್ನು ಇನ್ನೊಂದು ರೀತಿಯಲ್ಲಿ ಪ್ರಪಂಚದ ಮುಂದೆ ಇಂಟ್ರಡ್ಯೂಸ್ ಮಾಡಲಾಯಿತು. ಅದನ್ನು ಬಿಸ್ನೆಸ್ ಹಬ್ ಆಗಿ ಡೆವಲಪ್ ಮಾಡಿದ್ರು. ಟೂರಿಸಮ್ಗೆ ಬೇಕಾದಂಥದ್ದನ್ನೆಲ್ಲ ಕಟ್ಟಿದ್ರು. ಏನೇ ಕಟ್ಟಿದ್ರೂ ವಿಶಾಲ ಮರಳುಗಾಡಿನಲ್ಲಿ ಕಟ್ಟಿದ ಕಬ್ಬಿಣ ಮತ್ತು ಗ್ಲಾಸಿನ ಸೌಧಗಳವಷ್ಟೇ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಜಿಯೋಗ್ರಫಿ ಕೂಡ ಇರಾನಿಗೆ ಹೋಲಿಸಿದರೆ ವೀಕು. ಇರಾನ್ ಬೇರೆ ಬೇರೆ ಕಾರಣಗಳಿಗಾಗಿ ಆ ಸಾಧನೆ ಮಾಡೋದಕ್ಕೆ ಆಗಲಿಲ್ಲ. ಅವುಗಳ ಪೈಕಿ ಒಂದು ಕಾರಣ ಇರಾನಿನ ಮೇಲಿದ್ದಂಥ ಸ್ಯಾಂಕ್ಷನ್ಗಳು. ಅದನ್ನು ಒಪ್ಕೋಬೇಕು. ಸ್ಯಾಂಕ್ಷನ್ಗಳು ಅಷ್ಟೊಂದಿದ್ವು. ಅದರ ಜೊತೆಗೆ ಕಟ್ಟರ್ ಇಸ್ಲಾಮಿತನ. ಅದರಿಂದ ಹೊರಗೆ ಬಂದದ್ದಂಥ ದೇಶಗಳು ಮುಂದುವರೆದು. ಯುನೈಟೆಡ್ ಅರಬ್ ಎಮಿರೇಟ್ಸ್, ಈಗ ಅದರ ಹಿಂದೆಯೇ ಸೌದಿ ಅರೇಬಿಯಾ ಇದೆ, ಇಸ್ಲಾಂ ಹುಟ್ಟಿದಂಥ ದೇಶ. ಈ ಎಲ್ಲ ಕಾರಣಗಳಿಗಾಗಿ ನ್ಯಾಯಯುತವಾಗಿ ನಮಗೆ ಸಿಗಬೇಕಾದದ್ದು ಯುನೈಟೆಡ್ ಅರಬ್ ಎಮಿರೇಟ್ಸಿಗೆ ಸಿಕ್ಕಿದೆ ಅಂತ ಇರಾನಿಗೆ ಯಾವಾಗಲೂ ಒಂದಿತ್ತದು. ನಮಗೇನು ಕಡಿಮೆ ಆಗಿದೆ? ನಾವು ಅಷ್ಟು ಡೆವಲಪ್ ಆಗಬೇಕಾಗಿತ್ತು. ಡೆವಲಪ್ ಯಾಕಾಗಲಿಲ್ಲ ಅನ್ನುವುದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಇದು ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲಿನ ನಿರಂತರ ದಾಳಿಗೆ ಒಂದು ಕಾರಣ. ಬಿಸ್ನೆಸ್ ಹಬ್ ಅನ್ನುವ, ಪ್ರಪಂಚದ ಬಿಸ್ನೆಸ್ ಹಬ್ ಅನ್ನುವ ಆ ಹಣೆಪಟ್ಟಿಯನ್ನು ಕಳಿಸಿಬಿಡ್ಬೇಕು, ಅದರದು ಕಿತ್ತೆಸಿಬೇಕು. ಟೂರಿಸಮ್ ಹಬ್, ಆ ಟೂರಿಸ್ಟ್ ಬರೋದಕ್ಕೆ ಹೆದರಂಗಾಗಬೇಕಲ್ಲಿ. ವಿಮಾನಗಳು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಅಲ್ಲಿ ವಿಮಾನ ಲ್ಯಾಂಡ್ ಆಗೋದಕ್ಕೆ ಥರ ನಡಗಬೇಕು. ಪ್ರಪಂಚದ 2ನೇ ಅತ್ಯಂತ ಸುರಕ್ಷಿತ ನಗರಿ ಅಂತ ಅನ್ನಿಸ್ಕೊಂಡಿದೆ ದುಬೈ. 2ನೇ ಅತ್ಯಂತ ಸುರಕ್ಷಿತ ನಗರಿ. ಅವರು ಸುರಕ್ಷೆ ರಕ್ಷಣೆ ಅಂತಂದರೆ ತಮ್ಮ ದೇಶದೊಳಗೆ ಪೊಲೀಸ್ ವ್ಯವಸ್ಥೆ, ಹೆಣ್ಣುಮಕ್ಕಳು ಮಧ್ಯರಾತ್ರಿ ಓಡಾಡಿದ್ರು ಏನು ಸಮಸ್ಯೆ ಆಗಿರಬಾರ್ದು, ಕಳ್ಳತನಗಳಾಗಬಾರ್ದು, ದರೋಡೆಗಳಾಗಬಾರ್ದು, ಕೊಲೆಗಳಾಗಬಾರ್ದು, ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ ಅವರು. ಮೇಲಿಂದ ಬಾಂಬ್ ಬೀಳಕ್ಕೆ ಶುರು ಮಾಡಿದ್ರೆ ಆ ಭೀತಿಯನ್ನು ಇರಾನ್ ಸೃಷ್ಟಿ ಮಾಡಿ ಇಡ್ತೀಗ. ಇರಾನ್ ಸೃಷ್ಟಿ ಮಾಡಿ ಇಡ್ತು. ಗೊತ್ತಿಲ್ಲ ಇದೆಲ್ಲ ಮುಗಿದ ನಂತರವೂ ಎಷ್ಟು ವರ್ಷ ಬೇಕೋ ಇನ್ನು ದುಬೈಗೆ ಮತ್ತೊಮ್ಮೆ ಆ ಹಳೆಯ, ಈಗ ಸಹಜ ಅಲ್ವಾ, ಈ ನಾವು ರಜೆ ಬಂದರೆ ಫ್ರೆಂಡ್ಸು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ ದುಬೈ ಕನ್ಸಿಡರ್ ಮಾಡಬಹುದಾದ ಲಿಸ್ಟ್ನಲ್ಲಿ ಇರ್ತೈತೆ ಯಾವಾಗಲೂ, ದುಬೈಗೆ ಹೋಗಿ ಬರೋದ ಅಂತ. ಇನ್ನು ಮುಂದೆ ಯೋಚನೆ ಬರುತ್ತೆ, ಯಾರಿಗಾದರೂ ಯೋಚನೆ ಬರುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಇರಾನ್ ಇಷ್ಟೆಲ್ಲ ದಾಳಿ ಮಾಡ್ತು, ಹೊಡೆತ ಕೊಡ್ತು, ಎಲ್ಲ ಆಯಿತು. ಪ್ರತಿ ದಾಳಿ ಮಾಡೋದಕ್ಕಾಗ್ತಿರ್ಲಿಲ್ವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ? ಇರಾನ್ ಮೇಲೆ ವಾಪಸ್ ಹೊಡೆಯೋದಪ್ಪ. ಒಂದು ಮಿಸೈಲ್ ಹೋಗಿಲ್ಲ ಇನ್ನೂ ತನಕ. UAEಯ ಒಂದು ಮಿಸೈಲು ಇರಾನ್ ತನಕ ಇರಾನಿಗೆ ಅಂದರೆ ಹಾರಿಸೇ ಇಲ್ಲ ಇವರು. ಅವ್ರದ್ದು ಬೇರೆ ರೀತಿಯ ಸಮಸ್ಯೆ. ಯುದ್ಧಗ್ರಸ್ತ ದೇಶ ಅನ್ನಿಸ್ಕೋಬಾರ್ದು ಅಂತ ನಂಬರ್ 1 ಅದು. ನಂಬರ್ 2, 2024ರಲ್ಲಿ UAE ಅಮೇರಿಕದ ಜೊತೆಗೆ ಒಂದು ರಕ್ಷಣಾ ಒಪ್ಪಂದ ಮಾಡ್ಕೊಂಡಿದೆ. ಅಮೇರಿಕ ಹಂಗೆ ಭಾಳ ದೇಶದ ಜೊತೆ ಮಾಡ್ಕೊಂಡಿದೆ. ನಿಮ್ಮ ದೇಶದಲ್ಲಿ ನಮಗೊಂದು ಸೈನಿಕ ನೆಲೆ ಮಾಡ್ಕೊಳ್ಳೋಕೆ ಒಂದು ಜಾಗ ಕೊಡಿ, ನಮ್ಮ ಸೈನಿಕರಲ್ಲಿ ಬಂದಿರ್ತಾರೆ, ನಮ್ಮ ಯುದ್ಧ ವಿಮಾನಗಳಿರ್ತವೆ, ನಿಮಗೇನೇ ತೊಂದರೆ ಆದರೂ ನಾವು ರಕ್ಷಣೆ ಮಾಡ್ತೀವಿ ನಿಮ್ಮನ್ನು ಅಂತ. ನಿಮಗೆ ತೊಂದರೆ ಆದರೂ ನಾವು ರಕ್ಷಣೆ ಮಾಡ್ತೀವಿ. ರಕ್ಷಣಾ ಒಪ್ಪಂದ. ಆ ಒಪ್ಪಂದ ಮಾಡಿಕೊಂಡ ಕಾರಣಕ್ಕೆ UAE ಮೇಲೆ ದಾಳಿ ನಡೀತಾ ಇರೋದೀಗ. ಹೆಂಗೆ ಜಾಗ ಕೊಟ್ರಿ ನೀವು ನಿಮ್ಮ ದೇಶದಲ್ಲಿ ಅಮೇರಿಕಕ್ಕೆ ಅಂತ ಇರಾನ್ ಹೊಡಿತಾ ಇದೆ. ನಾಳೆ ದಿವಸ ಏನೋ ಒಂದು ಬೆಳವಣಿಗೆ ಆಗಿ ಅಮೇರಿಕ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಂದ. UAE ಯೋಚನೆ ಮಾಡ್ತಾ ಇರುವ ರೀತಿ ಇದು. ಅಮೇರಿಕ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ಇರಾನ್ ಪಕ್ಕದಲ್ಲೇ ಇರುತ್ತಲ್ಲ. ಅಮೇರಿಕ ತನ್ನ ದೇಶಕ್ಕೆ ತಾನು ವಾಪಸ್ ಹೋದರೆ ಇರಾನ್ ಪಕ್ಕದಲ್ಲೇ ಇರುತ್ತಲ್ಲ. ಈಗ ನಾವು ಅವರ ಮೇಲೆ ದಾಳಿ ಮಾಡಿದ್ರೆ ಆ ಶತ್ರುತ್ವ ಕಂಟಿನ್ಯೂ ಆಗುತ್ತೆ. ಅವ್ರ ಸಮಸ್ಯೆ ಅದು. ಹಾಗಂತ ಇರಾನ್ ಅಣ್ವಸ್ತ್ರ ತಯಾರು ಮಾಡುವುದನ್ನು UAE, ಸೌದಿ ಅರೇಬಿಯಾ ಇವರೆಲ್ಲ ಬೆಂಬಲಿಸ್ತಾರ? ನೋ. ಅಮೇರಿಕಕ್ಕೆ ಯಾವತ್ತೂ ಹೇಳಿದ್ದಾರೆ ಅವರು, ಇರಾನ್ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡಿದ್ರೆ ನಮಗೂ ನ್ಯೂಕ್ಲಿಯರ್ ವೆಪನ್ಸ್ ಬೇಕು, ನಾವು ತಯಾರು ಮಾಡವ್ರೆ ಅಂತ ಯಾವತ್ತೂ ಹೇಳಿಬಿಟ್ಟಿದ್ದಾವೆ. ಈ ಮಧ್ಯಪ್ರಾಚ್ಯದ ಒಳ ರಾಜಕಾರಣ ಇದೆಯಲ್ಲ, ಮಧ್ಯಪ್ರಾಚ್ಯದ ಒಳ ರಾಜಕಾರಣ ಅದು ಬಹಳ ಕುತೂಹಲಕಾರಿಯಾಗಿದೆ.
ನೋಡಿ, ಸಾನಿಯಾ ಮಿರ್ಜಾ ಅವರ ಎರಡನೇ ಮನೆ ಆಗಿಬಿಟ್ಟಿತ್ತು ದುಬೈ. ಇಂಡಿಯನ್ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೆ, ಅದರ್ವೈಸ್ ಇಂಥ ತುಂಬ ಸೆಲೆಬ್ರಿಟಿಗಳು ಮನೆ ಖಾಲಿ ಮಾಡ್ಕೊಂಡು ಬಂದುಬಿಟ್ರು ಅಲ್ಲಿಂದ. ಈ ಬಹಳ ಫೇಮಸ್ ಫುಟ್ಬಾಲರ್ಗಳು, ಭಾಳ ಫೇಮಸ್ಸು ಫುಟ್ಬಾಲರ್ಗಳು ದೊಡ್ಡ ದೊಡ್ಡ ಬಂಗ್ಲೆ ತಗೊಂಡಿದ್ರಲ್ಲಿ. ಅವರು ಅಷ್ಟೇ, ರೊನಾಲ್ಡೋ ಎಲ್ಲ ಕೈಗೆ ಸಿಕ್ಕಿದ ವಿಮಾನ ತಗೊಂಬಂದ್ಬಿಟ್ರು ಅವರು ವಾಪಸ್, ಹೆಂಡತಿ ಮಕ್ಕಳನ್ನ ಕರ್ಕೊಂಡು. ಮೆಸ್ಸಿ, ರೊನಾಲ್ಡೋ ಇವರೆಲ್ಲ. ನೀವು ಆ ಪಾಮ್ ಜುಮೇರಾ ಅನ್ನಲ್ಲ, ಪಾಮ್ ಜುಮೇರಾದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಒಂದು ಬಿಲ್ಡಿಂಗಿನ ಮೇಲೆ ಕರ್ಕೊಂಡೋಗಿ ತೋರಿಸ್ತಾರೆ. ಅಲ್ಲಿ ಗೈಡ್ ಹೇಳ್ತಿರ್ತಾರೆ ಯಾವ್ಯಾವ ಮನೆ ಯಾರ್ಯಾರ್ದು ಅಂತ. ಏನದು ಒಂದೊಂದು ಮನೆ ಅಂದರೆ, ನಮ್ಮ ಅಂಬಾನಿ ಮನೆ ಅಂತಲೂ ಒಂದು ತೋರಿಸಿದ್ರು. ಸುಮ್ಮನೆ ಹೇಳ್ತಾರೋ ನಿಜವಾಗ್ಲೂ ಅವ್ರದ್ದೇ ಇರ್ತಾವೋ ಗೊತ್ತಿಲ್ಲ. ಪ್ರೈವೇಟ್ ಬೀಚ್ಗಳೇನಲ್ಲಿ. ಹಾಗೆ ಸೆಲೆಬ್ರಿಟಿಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಹಬ್ಬಾಗಿತ್ತದು. ದುಬೈನಲ್ಲೊಂದು ಮನೆ ಇಟ್ಕೊಳ್ಳೋದಪ್ಪ ಅಂತ. ನೋಡಿ, ಸಾನಿಯಾ ಮಿರ್ಜಾ ಇಂಥ ಮನೇಲಿದ್ದರು, ಮಗುನಲ್ಲೇ ಸ್ಕೂಲಿಗೆ ಸೇರಿಸಿದ್ರು. ಯುದ್ಧ ಶುರುವಾದ ಮೇಲೆ ಇವರು ಅಪಾರ್ಟ್ಮೆಂಟ್ ಮೇಲೆ ವಿಮಾನಗಳ ಹಾರಾಡೋದು, ಅಲ್ಲೇ ಪಕ್ಕದಲ್ಲೇ ಬಂದು ಮಿಸೈಲ್ಗಳ ಬೀಳೋದು. ಮಗುದಿನ್ನೂ ಎಕ್ಸಾಮ್ ಇತ್ತಂತೆ, ಎಲ್ಲ ಬಿಡಿಸ್ಕೊಂಡು ಬೇಡ ಅಂತ ವಾಪಸ್ ಬಂದುಬಿಟ್ಟಿದ್ದಾರೆ. ಯಾರೋ ತಮಾಷೆ ಮಾಡ್ತಿದ್ರು, ಟ್ಯಾಕ್ಸ್ ಉಳ್ಸೋಕೆ ಅಲ್ಲಿಗೆ ಹೋಗೋದು, ಪ್ರಾಣ ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬರೋದು ಅಂತ. ಆಯ್ತು, ಇದೆಲ್ಲ ಯುದ್ಧದ ಅಪ್ಡೇಟ್ ಆಯಿತು. ನಮ್ಮ ಕತೆ ನೋಡೋಣ ಈಗ. ಆಯಿಲ್ ಏನಾಯಿತು, LPG ಏನಾಯಿತು. ಭಾರತ ಪರಿಸ್ಥಿತಿಯನ್ನು ಹಿಡಿತಕ್ಕೆ ತೆಗೆದುಕೊಂಡು ಮತ್ತೆ ಎಲ್ಲವನ್ನು ಯಥಾಸ್ಥಿತಿಗೆ ತರುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನಕ್ಕೆ ಫಲನೂ ಸಿಗ್ತಾ ಇದೆ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ತುಂಬ ಗಟ್ಟಿಯಾಗಿದೆ. ನೋಡಿ, ಇವೆಲ್ಲ ರೇರ್ ಅಕರೆನ್ಸ್ಗಳಿವೆಲ್ಲ. ರಷ್ಯಾದಿಂದ ಕಚ್ಚಾ ತೈಲ ತುಂಬಿಕೊಂಡು ಒಂದು ಹಡಗು ಚೀನಾಕ್ಕೆ ಹೋಗ್ತಾ ಇತ್ತು. ರಷ್ಯಾದಿಂದ ಹೊರಟುಬಿಟ್ಟಿತ್ತು, ಅದು ಯಾವಾಗಲೂ ಹೊರಟಿತ್ತು, ತಿಂಗಳುಗಳ ಮುಂಚೆನೇ ಚೀನಾಕ್ಕೆ ಹೋಗ್ತಾ ಇತ್ತು. ಈಗ ಭಾರತ ಒಂದು ಕಡೆ ರಷ್ಯಾ ಜೊತೆನೂ ಮಾತಾಡಿದೆ, ಇನ್ನೊಂದು ಕಡೆ ಚೀನಾ ಜೊತೆಗೂ ಮಾತಾಡಿದೆ. ಅದೊಂದು ನಮಗೆ ಕೊಟ್ಟುಬಿಡಿ ಅಂತ. ನಡು ಸಮುದ್ರದಲ್ಲೇ ದಾರಿ ಹಿಂಗೆ ಟರ್ನ್ ತಗೊಂಡು ಮತ್ತೆ ವಾಪಸ್ ಭಾರತದ ಕಡೆ ಬರ್ತಾ ಇದೆ ಅದು ಹಡಗು. ಒಂದು ಕಡೆ ಇರಾನಿನ ಜೊತೆಗೆ ಮಾತುಕತೆಗಳು ನಿರಂತರವಾಗಿ ಮುಂದುವರೆದಿದ್ದಾವೆ. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಪರ್ಷಿಯನ್ ಗಲ್ಫಿಂದ 3 ಹಡಗುಗಳು ಬಂದವು. ಈಗ ರಾಜತಾಂತ್ರಿಕತೆಗೆ ಮತ್ತೊಂದು ದೊಡ್ಡ ಜಯ ಅನ್ನುವ ರೀತಿಯಲ್ಲಿ ರಷ್ಯಾದಲ್ಲಿ ಆಯಿಲ್ ತುಂಬಿಕೊಂಡು ಚೀನಾಕ್ಕೆ ಹೋಗ್ತಾ ಇದ್ದಂಥ ಟ್ಯಾಂಕರ್ ಒಂದು ಸಮುದ್ರದ ಮಧ್ಯದಲ್ಲೇ ಭಾರತದ ಕಡೆ ಬರ್ತಾ ಇದೆ. ಅಂದರೆ ಖರೀದಿ ಮಾಡಿದ್ದೀವಿ ಭಾರತ ಅಂತ, ಆ ಆಯಿಲ್ನ ಖರೀದಿ ಮಾಡಿದ್ದಾರೆ ಅಂತ. ಬಾಲ್ಟಿಕ್ ಸಮುದ್ರದಲ್ಲಿ ಆಯಿಲ್ ಲೋಡ್ ಮಾಡಿಕೊಂಡು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇತ್ತಂತ ಈ ಹಡಗು. ಈಗ ಭಾರತದ ಕಡೆ ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಾರ್ಚ್ 21ನೇ ತಾರೀಕು ಮಂಗಳೂರಿಗೆ ಬರುತ್ತದು. ಮಾರ್ಚ್ 21ಕ್ಕೆ ಮಂಗಳೂರಿಗೆ ಬರುತ್ತೆ. ರಷ್ಯಾದಿಂದ ಇನ್ನೂ 6 ಹಡಗುಗಳು ಭಾರತದ ಕಡೆ ಪ್ರಯಾಣ ಆರಂಭಿಸಿವೆ ಅಂತ ಸುದ್ದಿ ಇದೆ. ಮಾರ್ಚ್ 25ನೇ ತಾರೀಕು ಒಂದು ಹಡಗು ಜಾಮನಗರಕ್ಕೊಂದು ಬಂದು ತಲುಪುತ್ತಂತೆ. ರಷ್ಯಾದಿಂದ ಹೊರಟಿದ್ದಲ್ಲ, ಜಾಮನಗರಕ್ಕೆ ಬಂದು ತಲುಪುತ್ತೆ. ಸುಯೇಜ್ ಮ್ಯಾಕ್ಸ್ ಜೌ ಎನ್ ಅಂತ ಗುಜರಾತಿಗೆ ಬಂದು ರೀಚ್ ಆಗುತ್ತೆ. 6 ಹಡಗುಗಳು ರಷ್ಯಾದಿಂದ ಹೊರಟಿದ್ದಾವೆ ಅಂತ ಸುದ್ದಿ. ಈ ಹಡಗು ಏನು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇತ್ತಲ್ಲ, ಇದು ಮಾರ್ಗ ಮಧ್ಯದಲ್ಲಿ ಭಾರತದ ಕಡೆ ಡೈವರ್ಟ್ ಆದಂಥ ಹಡಗು ಜನವರಿಯಲ್ಲೇ ರಷ್ಯಾದಿಂದ ಹೊರಟಿತ್ತು. ಇನ್ನು ಯುದ್ಧ ಏನು ಇರಲೇ ಇಲ್ಲ ಆವಾಗಲೇ ಹೊರಟಿತ್ತು. ಅಕ್ವಾ ಟೈಟನ್ ಅಂತ ಅದರ ಹೆಸರು. ಚೀನಾದಲ್ಲಿ ರಿಜಾವೋ ಅನ್ನುವಂಥ ಒಂದು ಬಂದರು ನಗರವನ್ನು ಇದು ತಲುಪಬೇಕಾಗಿತ್ತು ದಕ್ಷಿಣ ಚೀನಾದಲ್ಲಿ. ಅಂದರೆ ಇದನ್ನು ನೀವು ನಿಮ್ಮ ದೇಶಕ್ಕೆ ಕರೆಸ್ಕೊಳ್ಳೋಕೆ ಅಡ್ಡಿ ಇಲ್ಲ ಅಂತ ರಷ್ಯಾದವರು ಹೇಳಿದ್ದಾರೆ ಅಂತ ಅರ್ಥ, ಚೀನಾದವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇದು ಮತ್ತೊಂದು ಹಡಗು ಭಾರತಕ್ಕೆ, ಶಿವಾಲಿಕ್, ನಂದಾದೇವಿ ಮೊನ್ನೆನೇ ಬಂದವು. 2 LPG ಹೊತ್ಕೊಂಡು ಬಂದವು. ಅದಾದ ಮೇಲೆ ಜಗ್ಲಾಡ್ಕಿ ಗುಜರಾತ್ನ ಮುಂದ್ರಾ ಸಮುದ್ರ ತೀರಕ್ಕೆ ಬಂತು, ಬಂದರಕ್ಕೆ ಬಂತು. ಜಗ್ಲಾಡ್ಕಿ 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ತುಂಬಿಕೊಂಡು ಬಂತಿದ್ದು. UAEಯ ಪಜೈರಾ ಬಂದರಿನಲ್ಲಿ ತೈಲ ತುಂಬಿಕೊಂಡು ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿತ್ತು. ಇವತ್ತು ಬಂದು ಗುಜರಾತಿಗೆ ತಲುಪಿದೆ. ವಂಡರ್ಫುಲ್. ಆದಷ್ಟು ಬೇಗ ಈ LPG ಕೊರತೆ ಅನ್ನೋದು ಬಗೆಹರಿಯಲಿ. ಪೆಟ್ರೋಲು ಡೀಸೆಲ್ಗೆ ಕೊರತೆಯಾಗಿರುವ ಮಾಹಿತಿ ದೇಶದ ಯಾವ ಭಾಗದಿಂದಲೂ ಇಲ್ಲ.
ತುಂಬ ದಿನಗಳ ನಂತರ ಯುದ್ಧವನ್ನು ಹೊರತುಪಡಿಸಿಯೂ ಬೇರೆದೊಂದು ಸುದ್ದಿಯನ್ನು ಇವತ್ತು ಹೇಳ್ತಾ ಇದ್ದೀವಿ. ಸಂಸತ್ ಅಧಿವೇಶನ ನಡೀತಾ ಇದೆ. ರಾಜ್ಯಸಭೆಯಲ್ಲಿ ಕೆಲವು ಸದಸ್ಯರ ಅವಧಿ ಮುಗಿತಾ ಇತ್ತು, ನಮ್ಮ ದೇವೇಗೌಡರದು ಸೇರಿದಂತೆ. ಅವರುಗಳಿಗೆ ಒಂದು ಬೀಳ್ಕೊಡುಗೆ ಭಾಷಣ ನರೇಂದ್ರ ಮೋದಿಯವರು ಮಾಡಿದ್ರು. ಸಂಪ್ರದಾಯದಂತೆ ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಕೆಲವೊಂದು ಸಲ ಅವರಿಗೆ ಸೆನ್ಸ್ ಆಫ್ ಕಾಮಿಡಿ ಬಹಳ ಉಕ್ಕಿ ಬಂದ್ಬಿಡುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇವತ್ತು ಹಾಗೆ ಮಾತಾಡಿದ್ದಾರೆ. ದೇವೇಗೌಡರು ನಮ್ಮ ಜೊತೆಗಿದ್ದರು, ನಮ್ಮ ಜೊತೆಗೆ ಲವ್ ಮಾಡಿ ಮೋದಿನ ಮದುವೆ ಆಗ್ಬಿಟ್ರು ಅಂತ. ಹಾಗೆ ಯಾಕೆ ಮಾಡಿದ್ರೋ ಗೊತ್ತೇ ಆಗಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. देखिए, ये जाने वाले सभी माननीय सांसदों का बहुत ही उत्तम योगदान है, इसलिए लेकिन मैं जरूर कहूंगा आदरणीय देवेगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसदीय कार्य प्रणाली में गई है और इतने लंबे अनुभव के बाद भी सभी नए सांसदों ने सीखना चाहिए वैसे समर्पित भाव से सदन में आना, जो भी हमसे उनसे बन सकता है उतना योगदान करना, यानी समाज में से जो जिम्मेवारी मिली है उसके प्रति पूरी तरह समर्पित रहना, ये इन सब वरिष्ठ लोगों से हम जैसे सबको सीखने जैसा है और मैं उनके योगदान की भूरी सराहना करूंगा, क्योंकि इतना लंबा कार्यकाल छोटा नहीं होता है, बहुत महत्वपूर्ण है। लेकिन एचडी देवेगौड़ा जी नहीं है, वो तो वहां उपस्थित थे लेकिन यहाँ नहीं है, तो एचडी देवेगौड़ा जी का उल्लेख करना चाहूंगा। वे प्रधानमंत्री और कई पदों पर रहे। मैं देवेगौड़ा को बहुत दिन से 54 साल से जानता हूं, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की। ये रिसेंटली हुआ। प्रेम हमारे साथ, मोहब्बत हमारे साथ, लेकिन शादी ಮೋದಿ ಕೆ ಸಾಥ್. ತಪ್ಪು ತಿಳ್ಕೊಳ್ಬೇಕಾಗಿಲ್ಲ, ಭಾಳ ಲೈಟರ್ ಸೆನ್ಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅದನ್ನು. ದೇವೇಗೌಡರು ಇಲ್ಲ, ಅಂದರೆ ಬೆಂಗಳೂರಿಗೆ ಬಂದಿದ್ದಾರೆ ಅವರು, ಯುಗಾದಿ ಆಚರಣೆಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ಒಂದು ಡಿಟೇಲ್ ಆದಂಥ ಉತ್ತರವನ್ನು ಟೈಪ್ ಮಾಡಿ ಸೈನ್ ಹಾಕಿ ಪ್ರೆಸ್ ನೋಟ್ ರೀತಿಯಲ್ಲಿ ದೇವೇಗೌಡರು ಬಿಡುಗಡೆ ಮಾಡಿದ್ದಾರೆ. ಉದ್ದ ಇದೆ ಇದು. ಇದರ ಪಾಯಿಂಟ್ಸ್ ಏನಿದೆ ಅಂದರೆ, ನನ್ನ ಸ್ನೇಹಿತ ಖರ್ಗೆಗೆ ಮದುವೆ ಭಾಷೆಯಲ್ಲೇ ಉತ್ತರ ಕೊಡ್ತೀನಿ. ನಾನು ಕಾಂಗ್ರೆಸ್ ಜೊತೆ ಬಲವಂತದ ಮದುವೆ ಮಾಡಿಕೊಂಡಿದ್ದೆ. ದುರುದ್ದೇಶಪೂರಿತ ಸಂಬಂಧವಾದ ಕಾರಣ ಡೈವೋರ್ಸ್ ತಗೊಂಡೆ. 2018ರಲ್ಲಿ ಗುಲಾಂ ನಬಿ ಕಳಿಸಿ ಕುಮಾರಸ್ವಾಮಿಗೆ CM ಆಫರ್ ಕೊಟ್ಟರು. 2018 ನೆನಪಿರುತ್ತೆ ನಿಮಗೆಲ್ಲ. 2013ರಿಂದ 2018 ಕರ್ನಾಟಕದ ವಿಷಯ ಬರೆದಿರೋದಲ್ಲಿ ದೇವೇಗೌಡರು 2013ರಿಂದ 2018 ತನಕ ಕಾಂಗ್ರೆಸ್ ಸರ್ಕಾರ ಇತ್ತು, ಮೆಜಾರಿಟಿ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಅವಧಿಯನ್ನು ಪೂರೈಸಿದರು. ಅದಾದ ನಂತರ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಬರಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಯಿತು. ಆಗ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದ JDSಗೆ ಬೆಂಬಲ ಕೊಡ್ತೀವಿ ಅಂತ ಗುಲಾಂ ನಬಿ ಆಜಾದು ದೇವೇಗೌಡರು ಮನೆಗೆ ಬಂದರು. ದೇವೇಗೌಡರು ಮನೆಗೆ ಬಂದು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ ಅಂದರು. ಅದನ್ನು ಬರೀತಾರೆ ಅವರು. ನಾನು ಕುಮಾರಸ್ವಾಮಿಯನ್ನು CM ಮಾಡಲು ಒಪ್ಪಿರಲಿಲ್ಲ. ಕುಮಾರಸ್ವಾಮಿ ಬದಲು ಖರ್ಗೆ ಅವರನ್ನು CM ಮಾಡಲು ಹೇಳಿದ್ದೆ, ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ದೆ. ಸಿದ್ದರಾಮಯ್ಯ ಕೂಡ ಅಲ್ಲಿದ್ದರು. ಆದರೂ ಆಜಾದ್, ಗುಲಾಂ ನಬಿ ಆಜಾದ್ ಕುಮಾರಸ್ವಾಮಿ ಅವರನ್ನು CM ಮಾಡಿದ್ರು. ಮದುವೆ ಬಳಿಕ 2019ರಲ್ಲಿ ಕಾಂಗ್ರೆಸ್ನವರು ನಮ್ಮನ್ನು ಕೈ ಬಿಟ್ಟರು. BJP ಪಕ್ಷಕ್ಕೆ ಎಷ್ಟು ಕಾಂಗ್ರೆಸ್ ಶಾಸಕರು ಪಕ್ಷಾಂತರಗೊಂಡರು, BJPಗೆ ಯಾರು ಶಾಸಕರನ್ನು ಕಳಿಸಿದರು ಎಂದು ತಿಳಿದಿದೆ. ಪಕ್ಷಾಂತರಕ್ಕೆ ಪ್ರಚೋದಿಸಿದವರ ವಿರುದ್ಧ ಕ್ರಮ ಕೈಗೊಂಡಿದ್ದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಉತ್ತಮ ಸ್ಥಾನದಲ್ಲಿ ಇರುತ್ತಿದ್ದರು. ನಾನು ಕಾಂಗ್ರೆಸ್ ಮೈತ್ರಿಕೂಟ ತೊರೆದಿಲ್ಲ, ಅವರೇ ಹೊರ ನಡೆದರು. ನನಗೆ ಡಿವೋರ್ಸ್ ನೀಡಿ ಸ್ಥಿರ ಮೈತ್ರಿ ಸೇರುವಂತೆ ಮಾಡಿದರು ಅಂತ ದೇವೇಗೌಡರ ಸ್ಟೇಟ್ಮೆಂಟ್ ಇದು.
ಪಕ್ಷಾಂತರಕ್ಕೆ ಪ್ರಚೋದಿಸಿದವರ ವಿರುದ್ಧ ಕ್ರಮ ಕೈಗೊಂಡಿದ್ದರೆ ದೇವೇಗೌಡರು ಬರೀತಾರೆ ಅದರಲ್ಲಿ. ಯಾರು? ಸಿದ್ದರಾಮಯ್ಯನವ್ರ ಬಗ್ಗೆ ಬರೆದಿದ್ದು ದೇವೇಗೌಡರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.